ಮುಖ್ಯವಾಗಿರ್ತಕ್ಕಂತಹ ವಿಷಯವನ್ನು ಹೇಳಕ್ಕೆ ಹೊರಟಿದ್ದೀನಿ. ಏನಂದರೆ ಆಲ್ಮೋಸ್ಟ್ ಇಂಡಿಯಾಗೆಲ್ಲ ಗೊತ್ತಿರುತ್ತೆ ಈ ವಿಷಯ. ಬಾಂಗ್ಲಾದೇಶದಲ್ಲಿ ದೀಪು ಎನ್ನುವ ವ್ಯಕ್ತಿಯನ್ನು ನಗ್ನವಾಗಿ ಮರಕ್ಕೆ ನೇಣಾಕಿ ಪೆಟ್ರೋಲ್ ಹಾಕಿ ಸುಡುತ್ತಾರೆ. ಯಾಕೆ ಸುಟ್ಟರು, ಏನು ಸುಟ್ಟರು ಅಂದರೆ ಅವನು ಹೇಳಿರೋ ವಿಷಯ ಒಂದೇ ಒಂದು, ಎಲ್ಲ ಧರ್ಮಗಳು ಸಮ ಎನ್ನುವ ಕಾರಣಕ್ಕೆ ಇವನು ಹಿಂದೂ ಧರ್ಮದವನು ಎಂದು ಹೇಳಬೇಕಂದ್ರೂ ದುಃಖ ಆಗ್ತಿದೆ. ಹೆಂಗೆ ಹೊಡೆದು ಸಾಯಿಸಿದ್ದಾರೆ ಅಂದರೆ ಬೀದಿಗಳಲ್ಲಿ ಎಳ್ಕೊಂಡು ಬಂದು ಅವನ ಎದೆ ಮೇಲೆ ಬೂಟ್ ಕಾಲಿಂದ ತಂದು ಹೇಳೋಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ಅಂದರೆ ದುಃಖ ಆಗ್ತಿದೆ. ಬಟ್ ಹೇಳಬೇಕು, ಇದೆಲ್ಲ ಇಂಡಿಯಾಗೆಲ್ಲ ತಲುಪಬೇಕು. ಆಲ್ಮೋಸ್ಟ್ ಎಲ್ಲ ತಲುಪಿದೆ. ಎಲ್ಲರೂ ಸಾಯಿಸಿ ಕ್ರೂರ ಮೃಗಗಳಾಗಿ ಬಿಹೇವ್ ಮಾಡಿದ್ದಾರೆ ಬಾಂಗ್ಲಾದೇಶದವರು. ಅವರು ಇಂಡೈರೆಕ್ಟಾಗಿ ಇಂಡಿಯಾಗೆ ಸವಾಲಾಗ್ತಿದ್ದಾರೆ. ಡೈರೆಕ್ಟಾಗಿ ಬರೋಕ್ಕೆ ಆಗ್ದಿರ ಇಂಡೈರೆಕ್ಟಾಗಿ ಇಂಡಿಯಾಗೆ ಸವಾಲಾಗ್ತಿದ್ದಾರೆ. ಹಿಂದೂಗಳು ಎಷ್ಟು ಜನ ಬಾಂಗ್ಲಾದೇಶದಲ್ಲಿ ಇದ್ದರೆ ಅವರನ್ನೆಲ್ಲರನ್ನು ಸಾಯಿಸ್ತೀವಿ. ಎಷ್ಟು ಕ್ರೂರವಾಗಿ ಬಿಹೇವ್ ಮಾಡ್ತಿದ್ದಾರೆ, ಅವ್ರ ವ್ಯಕ್ತಿತ್ವ ತೋರಿಸ್ತಿದೆ ಇಲ್ಲಿ. ಒಂದಾನೊಂದು ಕಾಲದಲ್ಲಿ ಈಗಲೂ ಸಹ ಅವ್ರಿಗೆ ಫುಡ್ ಇಲ್ಲ ಅಂದರೆ ಪ್ರೊವೈಡ್ ಮಾಡ್ತಿರೋ 90% ಹಕ್ಕಿನ ಪ್ರೊವೈಡ್ ಮಾಡ್ತಿರೋ ಇಂಡಿಯಾ ದೇಶದವರು. ಅವ್ರಿಗೆ ಬ್ರಹ್ಮಪುತ್ರ ನದಿಯಿಂದ ನೀರು ಹೋಗುತ್ತೆ, ಅದನ್ನು ಬ್ಲಾಕ್ ಮಾಡಿದ್ರೆ ಅವ್ರು ಬದುಕೋದೇ ಇಲ್ಲ ಬಾಂಗ್ಲಾದೇಶದಲ್ಲಿ. ಇದೆಲ್ಲ ನೋಡಿ ಸಾಕಾಗ್ತಿದೆ. ಇಂಡಿಯಾ ಏನೋ ಒಂದು ಡಿಸಿಷನ್ ತಗೋಬೇಕು. ಎಲ್ಲಿದ್ದರೂ ಹಿಂದೂಗಳಿಗೆ ಸೇಫ್ಟಿ ಆಗಿರಬೇಕು. ಇಷ್ಟೊಂದು ಕ್ರೂರವಾಗಿ ಮಾಡ್ತಿದ್ರೆ ಇಂಡಿಯಾ ಯಾಕೆ ಇಷ್ಟು ಇನ್ನೂ ಕಾಮಾಗಿದೆ ನನಗೆ ಅರ್ಥ ಆಗ್ತಿಲ್ಲ. ಯಾಕಂದರೆ ಇದಕ್ಕೂ ಆನ್ಸರ್ ನಾನು ಹೇಳಿಬಿಡ್ತೀನಿ. ಇಂಡಿಯಾ ಯಾವತ್ತೂ ತಾನು ಯುದ್ಧಕ್ಕೆ ಹೋಗಲ್ಲ. ಬಾಂಗ್ಲಾದೇಶದವ್ರಿಗೆ ಈಗ ಏನು ಬೇಕಂದರೆ ಅವ್ರಿಗೆ ನಮ್ಮ ಇಂಡಿಯಾದಲ್ಲಿ 7 ಸಿಸ್ಟರ್ಸ್ ಅಂತ ಕರಿತೀವಿ. ಆ ಭಾಗದಲ್ಲಿರೋದೆಲ್ಲ ನಮ್ಗೆ ಬೇಕು, ವಶಪಡಿಸ್ಕೊಳ್ತೀವಿ, ಯುದ್ಧ ಮಾಡ್ತೀವಿ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ. ಬಟ್ ನಾವು ಅಷ್ಟೊಂದು ಸುಲಭವಾಗಿ ಬಿಟ್ಕೊಡಲ್ವಲ್ಲ. ನಾವು ಯಾಕೆ ಬಿಟ್ಕೊಡ್ಬೇಕು ಗುರು? ನಾವು ಬಿಟ್ಕೊಡೋ ಚಾನ್ಸೇ ಇಲ್ಲ. ಬಟ್ ಒಂದೇ ಒಂದು ವಿಷಯ, ಇಂಡಿಯಾನ ಕದನದಲ್ಲಿ ಕೆಣಕಿ ಉಳಿದವರು ಯಾರೂ ಇಲ್ಲ. ಎಷ್ಟೆಷ್ಟೋ ದೊಡ್ಡ ದೇಶಗಳು ಭಯಪಟ್ಟು ಹೋಗಿದ್ದು. ಆಫ್ಟರ್ ಆಲ್ ಈ ಬಾಂಗ್ಲಾದೇಶ ಯಾವ ಲೆಕ್ಕ ನಮಗೆ? ಸೊ ನಡೆದಿರೋ ಘಟನೆ ಇದೆ. ಎಲ್ಲ ಧರ್ಮಗಳು ಒಂದೇ ಅಂತ ಹೇಳಿದ್ದಕ್ಕೆ ಅವನನ್ನು ಸುಟ್ಟಾಗಿ ಬೂದಿ ಮಾಡಿದ್ದಾರೆ. ತುಂಬ ದುಃಖಕರವಾಗಿರತಕ್ಕಂಥ ವಿಷಯ ಹಿಂದೂಗಳಿಗೆ. ಎಕ್ಸ್ಪೆಷಲಿ ಕ್ಯಾಸ್ಟ್ ಫೀಲಿಂಗ್ ಅನ್ನೋದು ಯಾವಾಗ ಬಿಡ್ತೀರೋ ಆವಾಗ ನಿಮ್ಮ ಮನೇನೂ ಉದ್ಧಾರ ಆಗುತ್ತೆ ಆ್ಯಂಡ್ ದೇಶ ಆಟೋಮೆಟಿಕ್ಕಾಗಿ ಉದ್ಧಾರ ಆಗುತ್ತೆ.